ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿರೀಕ್ಷೆಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಬನ್ನಿರಿ, ಇಂದು ದೇವರು ನಮಗಾಗಿ ಇಟ್ಟಿರುವ ನಿರೀಕ್ಷೆಯ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ತಡೆಗಳು ನೀಗಲಿವೆ. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಅಡೆತಡೆಗಳು ಎದುರಾಗುತ್ತದೆ. ಕೆಲವೊಮ್ಮೆ ಪ್ರಾರ್ಥನೆಗೆ ಉತ್ತರ ಸಿಗಲಾರದಂತೆ ಅನಿಸುತ್ತದೆ. ನಾವು ಎಷ್ಟೇ ಮುಂದಕ್ಕೆ ಹೋಗಲು ಪ್ರಯತ್ನಿಸಿದರೂ ಯಾವುದೋ ಒಂದು ತಡೆ ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ. ನಮ್ಮ ಮಾಡುವ ಕೆಲಸದಲ್ಲಿ, ಕುಟುಂಬದಲ್ಲಿ, ಸೇವೆಯಲ್ಲಿ, ಆರೋಗ್ಯದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ತಡೆಗಳನ್ನು ನಾವು ನೋಡಬಹುದು. ಆದರೆ ದೇವರ ವಾಕ್ಯ ನಮಗೆ ಧೈರ್ಯವನ್ನು ಕೊಡುತ್ತದೆ. ದೇವರು ನಮ್ಮ ಮುಂದಾಗಿ ಹೋಗಿ ಎಲ್ಲ ತಡೆಗಳನ್ನು ಅವರು ನೀಗಿಸುತ್ತಾರಂತೆ. ನೀವು ಇಂದು ಯಾವ ತಡೆಯನ್ನು ಎದುರಿಸುತ್ತಿದ್ದರೂ ಭಯಪಡಬೇಡ್ರಿ. ದೇವರು ನಿಮ್ಮ ಮಾರ್ಗದಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕಿ ಹೊಸ ದಾರಿಯನ್ನು ತೆರೆಯುವರು. ದಾವೀದನು ಇಸ್ರಾಯೇಲಿನ ಮೇಲೆ ರಾಜನಾಗಿ ಅಭಿಷೇಕಿಸಲ್ಪಟ್ಟ ನಂತರ ಫಿಲಿಷ್ಟಿಯರು ಅವನ ವಿರುದ್ಧವಾಗಿ ದಾಳಿ ಮಾಡಲಿಕ್ಕೆ ಬಂದರು. ದೇವರು ಅವನನ್ನು ಎತ್ತುತ್ತಿದ್ದಾಗ ಶತ್ರು ಅವನ ತಡೆಯಲು ಬಂದನು. ನೋಡ್ರಿ, ದಾವೀದನು ಶತ್ರುಗಳನ್ನು ನೋಡಿ ಗಾಬರಿಯಾಗಲಿಲ್ಲ. ತನ್ನ ಶಕ್ತಿಯಿಂದ ಯುದ್ಧಕ್ಕೆ ಓಡಲಿಲ್ಲ. ಅವನು ದೇವರನ್ನು ಕೇಳಿದ, ದೇವರೇ, ನಾನು ಹೋಗಬಹುದೇ? ನನಗೆ ಜಯ ಕೊಡ್ತೀರಾ? ದೇವರು ಹೇಳಿದ್ರು, ಹೋಗು, ನಾನು ಜಯ ಕೊಡ್ತೇನೆ. ನೋಡ್ರಿ, ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನಂತ ಹೇಳಿದ್ರೆ, ಅವನ ಜೀವನದಲ್ಲಿ ದೇವರು ಮೇಲೆ ಕೆತ್ತಿದಾಗ ಹೋರಾಟ ಬಂದ ಹಾಗೆ ನಮ್ಮ ಜೀವಿತದಲ್ಲಿ ಸಹ ದೇವರು ನಮ್ಮನ್ನು ಮೇಲೆ ಕೆತ್ತುವಾಗ, ಆಶೀರ್ವದಿಸಲ್ಪಡುವಾಗ ಅನೇಕ ವಿರೋಧಗಳು ನಮ್ಮ ವಿರುದ್ಧವಾಗಿ ಬರಬಹುದು. ಆದರೆ ಪ್ರತಿಯೊಂದು ವಿರೋಧಕ್ಕೂ ನಾವು ತಕ್ಷಣ ಪ್ರತಿಕ್ರಿಯಿಸಬಾರದು. ದಾವೀದನ ಹಾಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಚಿತ್ತವೇನು? ಇದನ್ನು ಹೇಗೆ ನಾನು ಹ್ಯಾಂಡಲ್ ಮಾಡಲಿ ಸ್ವಾಮಿ? ನನಗೆ ದೈವಿಕ ಜ್ಞಾನವನ್ನು ಕೊಡ್ರಿ, ನನಗೆ ದಾರಿಯನ್ನು ತೋರಿಸ್ರಿ. ದೇವರೇ, ನನ್ನ ಬಲದಿಂದಲ್ಲ, ನಿಮ್ಮ ಕೃಪೆಯಿಂದ ನಡೆಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ದಾವೀದನು ದೇವರ ಮಾತಿನ ಮೇಲೆ ನಿಂತು ಮುಂದಕ್ಕೆ ಹೋದಾಗ ಅವನ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಜಯವನ್ನು ಕೊಟ್ಟರಂತೆ. ನೋಡ್ರಿ, ದಾವೀದನು ಹೇಳುತ್ತಿದ್ದಾನೆ, ದೇವರು ನನ್ನ ಶತ್ರುಗಳ ಮೇಲೆ ನೀರಿನ ಪ್ರವಾಹದಂತೆ ಮುನ್ನುಗ್ಗಿ ಬಂದು ಅವರನ್ನು ಸಂಹರಿಸಿ ಬಿಟ್ಟರೆಂಬುದಾಗಿ ಹೇಳಿ ಆ ಸ್ಥಳಕ್ಕೆ ಬಾಳ್ ಪೆರಜಿಮಾ ಎಂಬುದಾಗಿ ಹೆಸರಿಟ್ಟನು. ಅದರ ಅರ್ಥ ತಡೆಗಳನ್ನು ಒಡೆಯುವ ದೇವರು. ನೋಡ್ರಿ, ನೀರಿನ ಪ್ರವಾಹವನ್ನು ಯಾರು ಸುಲಭವಾಗಿ ತಡೆಯಲಾರರು. ಆನೆಕಟ್ಟು ಒಡೆದಾಗ ನೀರು ಸ್ತೋತ್ರ ಬಂಡೆಗಳನ್ನು, ಗೋಡೆಗಳನ್ನು, ದಾರಿಯಲ್ಲಿರುವ ಅಡ್ಡಿಗಳನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಹಾಗೆಯೇ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುವಾಗ, ಅದು ಮನುಷ್ಯರಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಅಧಿಕಾರಿಗಳಾಗಲಿ, ಯಾವ ತಡೆಯು ನಮ್ಮ ಮುಂದೆ ನಿಲ್ಲಲಾರದು. ರೋಗ ನಿಲ್ಲಲಾರದು, ಸಾಲದ ಭಾರ ನಿಲ್ಲಲಾರದು, ಜನರ ವಿರೋಧ ನಿಲ್ಲಲಾರದು, ಮುಚ್ಚಿದ ಬಾಗಿಲುಗಳು ನಿಲ್ಲಲಾರದು. ಪ್ರೀತಿ ಉಳ್ಳ ದೇವ ಜನರೇ, ನಿಮ್ಮ ಜೀವನದಲ್ಲಿ ಸಹ ಕೆಲವು ತಡೆಗಳು ಇರಬಹುದು. ಬಹಳ ದಿನಗಳಿಂದ ಪ್ರಾರ್ಥಿಸುತ್ತಿರಬಹುದು, ಉತ್ತರ ಕಾಣದೇ ಇರಬಹುದು. ನಿಮ್ಮ ಆರೋಗ್ಯದಲ್ಲಿ ಸ್ತೋತ್ರ ಒಂದು ಬದಲಾವಣೆ ಇಲ್ಲದೇ ಇರಬಹುದು. ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ಚಿಂತಾ ಭ್ರಾಂತರಾಗಿರಬಹುದು.
ಹಣಕಾಸಿನ ಒತ್ತಡ ಇರಬಹುದಾ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಂಥ ಅವಸ್ಥೆ ಇರಬಹುದಾ, ಆದರೆ ಕರ್ತನು ಇವತ್ತು ನಿಮಗೆ ನುಡಿಯುವ ಮಾತು, ನಾನು ನಿಮ್ಮ ತಡೆಗಳನ್ನು ಒಡೆದು ಹಾಕಲಿಕ್ಕಿದ್ದೇನೆ. ನಿಮ್ಮ ಕಣ್ಗಳು ಸಮಸ್ಯೆಯನ್ನು ಮಾತ್ರ ನೋಡಬಾರದ್ರೆ ದೇವರ ಮೇಲೆ ನಿಮ್ಮ ಕಣ್ಗಳನ್ನು ಇಡ್ರೆ. ದಾವೀದನು ಗೋಲಿಯಾತನನ್ನು ನೋಡಿದಾಗ ಅವನ ಎತ್ತರವನ್ನು ಅವನು ನೋಡಲಿಲ್ಲ, ದೇವರ ಎತ್ತರವನ್ನು, ದೇವರು ಎಷ್ಟು ದೊಡ್ಡವನೆಂಬುದಾಗಿ ನೋಡಿದ. ಅದಕ್ಕೆ ದೇವರು ಅವನ ಜೀವಿತದಲ್ಲಿ ಎಲ್ಲ ತಡೆಗಳನ್ನು ನೀಗಿಸಿ ಅದ್ಭುತವನ್ನು ಮಾಡಿದರು. ನೀವು ಸಹ ನಿಮ್ಮ ಸಮಸ್ಯೆಯನ್ನು ದೊಡ್ಡದಾಗಿ ನೋಡಬೇಡ್ರಿ, ದೇವರನ್ನು ದೊಡ್ಡದಾಗಿ ನೋಡ್ರಿ. ನಮ್ಮ ಜೀವನದಲ್ಲಿರುವ ಎಲ್ಲ ತಡೆಗಳು ನಮ್ಮ ದೇವರಿಗಿಂತ ದೊಡ್ಡದಲ್ಲ ರೀ. ನಮ್ಮ ಮುಂದೆ ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ಕರ್ತನು ತೆರೆಯುತ್ತಾರೆ. ನೆನಪಿಡಿ, ತಡೆಗಳು ದೊಡ್ಡದಾಗಿರಬಹುದು, ಆದರೆ ದೇವರು ಅದಕ್ಕಿಂತಲೂ ದೊಡ್ಡವರಾಗಿದ್ದಾರೆ. ಒತ್ತಡ ಹೆಚ್ಚಾಗಿರಬಹುದು, ಅದಕ್ಕಿಂತಲೂ ದೇವರ ಕೃಪೆ ಇನ್ನೂ ಹೆಚ್ಚಾಗಿದೆ. ಬಾಗಿಲು ಮುಚ್ಚಿದಂತೆ ಕಾಣಿಸಬಹುದು, ಆದರೆ ಕರ್ತನು ತೆರೆಯುವ ಬಾಗಿಲನ್ನು ಯಾರು ಸಹ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ದೇವರು ನೀರಿನ ಪ್ರವಾಹದಂತೆ ಮುನ್ನುಗ್ಗುವುದು ಮಾತ್ರವಲ್ಲ, ನಿಮ್ಮ ಎಲ್ಲ ತಡೆಗಳನ್ನು ದೇವರು ಒಡೆದು ಹಾಕಲಿಕ್ಕಿದ್ದಾರೆ. ಕರ್ತನಲ್ಲಿ ಸ್ಥಿರವಾಗಿ ನಿಂತುಕೊಳ್ಳ್ರಿ, ನಿಮ್ಮ ತಡೆಗಳು ನೀಗಲಿವೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ತಡೆಗಳನ್ನು ನೀಗಿಸುವೆನೆಂಬುದಾಗಿ ವಾಗ್ದಾನ ಮಾಡಿದ್ದೀರಾ, ಎಲ್ಲ ತಡೆಗಳನ್ನು ಒಡಿತೀನೆಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನದಂತೆ ದೇವರೇ, ಇವತ್ತು ದೇವರೇ, ದೇವ ಜನರ ಜೀವಿತದಲ್ಲಿ ಕಾಣಲ್ಪಡುವ ಸಕಲ ತಡೆಗಳು, ಸಕಲ ವಿರೋಧಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗ್ಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನಿನ್ನ ಮಕ್ಕಳಿಗೆ ಹೊಸ ಬಾಗಿಲು ತೆರೆಯಲ್ಪಡಲೆ, ಕಾಯುತ್ತಿರುವ ವಿಷಯದಲ್ಲಿ ಅದ್ಭುತ ಸಂಭವಿಸಲಿ, ಆರ್ಥಿಕ ವಿಷಯದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಸ್ವಾಮಿ, ಒಂದು ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮ ಎಲ್ಲ ತಡೆಗಳನ್ನು ಒಡೆದು ಹಾಕಲಿಕ್ಕಿದ್ದಾರೆ. ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕಿದೆ. ನೀವು ಸಾಕ್ಷೀಕರಿಸಲಿಕ್ಕಿದ್ದೀರಾ. ಈ ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡ ಮುನ್ನುಗ್ಗುರಿ. ದೇವರು ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವರು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.